30 ರೂಪಾಯಿ ಕಮ್ಮಿ ಇವತ್ತು. ನಿನ್ನೆ 100 ರೂಪಾಯಿ ಕೆಜಿ, ಇವತ್ತು 70 ರೂಪಾಯಿ ಕೆಜಿ ಐತೆ ಟೊಮಾಟ. ಇವತ್ತು 30 ರೂಪಾಯಿ ಕಮ್ಮಿ ಆಗೈತೆ. ಇವತ್ತು ನಾಳೆನೂ ಕಮ್ಮಿ ಆಗುತ್ತೆ. ನಾಳೆ ಒಂದು 10 ರೂಪಾಯಿ 20 ರೂಪಾಯಿ ಕಮ್ಮಿ ಆಗುತ್ತೆ. ಎಲ್ಲ ಐಟಮ್ ಎಲ್ಲ ಕಡಿಮೆ ಬೆಲೆ. 100 ರೂಪಾಯಿ 200 ರೂಪಾಯಿ ಇದ್ದಿದ್ದು ಬೀನ್ಸು 80 ರೂಪಾಯಿ 120 ರೂಪಾಯಿ ಆಗೈತೆ. ಎಲ್ಲ ಐಟಮ್ ಪ್ರತಿ ಐಟಮ್ಗೆ 100 ರೂಪಾಯಿ 50 ರೂಪಾಯಿ ಕಮ್ಮಿ ಐತೆ. ಇವಾಗ ಸ್ವಲ್ಪ ಗಿರಾಕಿ ಓಡಾಡ್ತಾ ಇದ್ದಾರೆ. ನಾಳೆ ಇನ್ನೂ 10 ರೂಪಾಯಿ ಕಮ್ಮಿ ಆಗುತ್ತೆ. ಟೊಮಾಟ 60 ರೂಪಾಯಿ ಆಗುತ್ತೆ. ನಿನ್ನೆಗೆ ಇವತ್ತಿಗೂ 30 ರೂಪಾಯಿ ಕಮ್ಮಿ ಆಗೈತೆ. ರೈತರಿಗಂತೂ ಮಧ್ಯವರ್ತಿಗೆ ಲಾಭ, ಕೊಂಡೋರ್ಗಿಲ್ಲ. ಬೆಳೆಯೋರ್ಗೂ ಲಾಸು, ತಗೊಳ್ಳೋರ್ಗೂ ಲಾಸು, ಮಧ್ಯವರ್ತಿಗೆ ಲಾಭ ಇಲ್ಲ. ಅದೇ ತನ್ನ ವ್ಯಾಪಾರ. ಬೆಳೆಯೋರ್ಗೂ ಲಾಸು, ನಾವು ತಗೊಳ್ಳೋರ್ಗೂ ಲಾಸು, ಮಧ್ಯವರ್ತಿಗೆ ಲಾಭ. ಅಲ್ಲ ರೈತರಿಗೆ ಏನೋ ಸಿಗಲ್ಲ. ನೀವು ಹೇಳ್ಬೋದು ಅಷ್ಟೇ. ಎಲ್ಲ ರೇಟು, ಎಲ್ಲ ತರಕಾರಿ ರೇಟು ಜಾಸ್ತಿ, ಊಟ ರೇಟು ಜಾಸ್ತಿ. ಬೆಳೆ ರೈತರಿಗೆ ಕೇಳಿ ತೋಟದಲ್ಲಿ ಏನು ಹೇಳ್ತಾರೆ ಎಲ್ಲ ಕಡಿಮೆ ಪಾಪ. ಇಲ್ಲಿ ಮಾತ್ರ ರೇಟ್ ಜಾಸ್ತಿ. ಮಧ್ಯವರ್ತಿಗೆ ವ್ಯಾಪಾರ ಕಮ್ಮಿ ಐತೆ, ರೇಟ್ ಜಾಸ್ತಿ ಐತೆ. ರೇಟ್ ಕೇಳ್ಕೊಂಡು ಹೋಗ್ತಾರೆ ಜನಗಳು. ಇವತ್ತು 80, 1.5 ಕೆಜಿ 100 ರೂಪಾಯಿ. ಬೀನ್ಸ್ ಐತೆ 100 ರೂಪಾಯಿ 120 ರೂಪಾಯಿ ಕೆಜಿ. ಆಮೇಲೆ ಆಲೂಗಡ್ಡೆ 40 ರೂಪಾಯಿ, ಈರುಳ್ಳಿ 40 ರೂಪಾಯಿ, ಬೆಳ್ಳುಳ್ಳಿ 160, 80. ಹೆಂಗೆ ಚಾನ್ಸ್ ಏನು ಗೊತ್ತಾಗುತ್ತಲ್ಲ. ಐಟಮ್ ಜಾಸ್ತಿ ಬಂದರೆ ಕಮ್ಮಿ ಆಗ್ಬಿಡ್ತಾರೆ. ತರಕಾರಿಗಳೆಲ್ಲ ಜಾಸ್ತಿ ಆಗಿದೆ. ಟೊಮೊಟೊ ಡೈಲಿ ಯೂಸ್ ಮಾಡೋದು, ಅದು ಸ್ವಲ್ಪ ಜಾಸ್ತಿ ಆದರೆ ಹೆಂಗೆ ಇದು ಮಾಡೋದು? ಬಡವ್ರಿಗೆಲ್ಲ ತುಂಬ ಕಷ್ಟ ಆಗುತ್ತೆ. ಎಲ್ಲ ಬಡವ್ರಿಗೆ ತೊಗೊಳಕ್ಕಾಗಲ್ಲ. ಇರೋರು ಏನೋ ತೊಗೊಂಡ್ಬಿಡ್ತಾರೆ, ಏನೋ ಬೇಕಂತ ತೊಗೊಂಡ್ಬಿಡ್ತಾರೆ. ನಾವೆಲ್ಲ ಏನು ಮಾಡೋಕ್ಕಾಗುತ್ತೆ?